ஒன்னத்தான் வாடா உனக்கு காலமாட கதை சொல்றேன் வாடா காலமாட ஒன்னத்தான் வாடா ஒரு கொம்பு மாட கதை சொல்றேன் வாடா வாடா. ಹೇ ಗಾಯ್ಸ್, ವೆಲ್ಕಮ್ ಟು ರಿಯಾಕ್ಟೋಲಜಿ ವಿತ್ ಅಜಯ್. ನಾನಿವತ್ತು ಬೈಸನ್ ಕಾಲ ಮಾಡನ್ ಮೂವಿ ರೆಕ್ಕ ಸಾಂಗ್ಗೆ ರಿಯಾಕ್ಟ್ ಮಾಡೋಕೆ ಬಂದಿದ್ದೀನಿ. ಸೊ ಡೋಂಟ್ ವೇಸ್ಟ್ ದ ಟೈಮ್, ಲೆಟ್ಸ್ ರಿಯಾಕ್ಟ್ ಟು ದಿಸ್ ಸಾಂಗ್. ಬಿಫೋರ್ ವಾಚಿಂಗ್ ಮೈ ರಿಯಾಕ್ಷನ್ ಪ್ಲೀಸ್ ಟು ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಆಲ್ ಮೈ ಸಿನಿಮಾ ಅಪ್ಡೇಟ್ಸ್ ಅಂತ ಹೇಳ್ತಾ ಲೆಟ್ಸ್ ರಿಯಾಕ್ಟ್ ಟು ದಿಸ್ ಸಾಂಗ್. ಆಕ್ಚುಲಿ ಬಿಫೋರ್ ಇದಕ್ಕೆ ನಾವು ಫಸ್ಟ್ ಸಾಂಗ್ ಬಂತಲ್ಲ, ಟೀ ಕೊಡುತ್ತಿ, ನೆಕ್ಸ್ಟ್ ಲೆವೆಲ್ ಸಾಂಗ್ ಆಕ್ಚುಲಿ ಅದು. ಐ ಹೋಪ್ ಈ ಸಾಂಗು ಆ ಲೆವೆಲಲ್ಲೇ ಇರುತ್ತೆ. ಡೈರೆಕ್ಟರ್ ಮಾರಿ ಸೆಲ್ವರಾಜ್ ಅವರು, ಚೆನ್ನಾಗಿರುತ್ತೆ. ಐ ಹೋಪ್. ಲೆಟ್ಸ್ ರಿಯಾಕ್ಟ್ ಟು ದಿಸ್ ಸಾಂಗ್. ಕಮೆಂಟ್. If you like my reaction, don't forget to like and comment about this song. Okay, please do comment if you like my reaction. Let's react to this song. 1, 2, 3. Rekka. Very famous in Malayalam actually. He had a very big fan base. What a voice, what an attitude. ಏಡಿಡ ನೀ ತಯಂಗಾಲ ಏನ್ attitude ಅಲ್ಲಿ singing ಇದು? ಯಾಡಿಡ ನೀ ಆಟಂಗಾಲ ಅಡಂಗಾಲ. Guys, ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಅಟ್ರಾಕ್ಟಿವ್ ಆಗಿದೆ ಮ್ಯೂಸಿಕ್. ಫಸ್ಟ್ ಟೈಮ್ ಕೇಳಿದ ತಕ್ಷಣ ಅಟ್ರಾಕ್ಟ್ ಆಗ್ತಾ ಇದೆ ಈ ಸಾಂಗ್. ಅಂದರೆ ಅಗೈನ್ ಆ್ಯಂಡ್ ಅಗೈನ್ ಕೇಳಿದ್ರೆ ನಿಮಗೆ ಸಿಕ್ಕಾಬಿಟ್ಟೆ ಅಡಿಕ್ಷನ್ ಆಗುತ್ತೆ ಈ ಸಾಂಗು. 100% ಅಂಥ ಪೊಟೆನ್ಷಿಯಲ್ ಇರುವಂಥ ಸಾಂಗ್. ಫಸ್ಟ್ ಟೈಮೇ ಅಟ್ರಾಕ್ಟ್ ಆಗ್ತದೆ ಕೇಳೋದಕ್ಕೆ. ಲೆಟ್ಸ್ ರಿಯಾಕ್ಟ್. ஒன்னத்தான் வாடா உனக்கு காலமாட கதை சொல்றேன் வாடா காலமாட ஒன்னத்தான் வாடா ஒரு கொம்பு மாட கதை சொல்றேன் வாடா வாடா. ಜಿಮ್ಮಲ್ಲಿ ವರ್ಕೌಟ್ ಮಾಡೋರಿಗೆ ಒಳ್ಳೆ ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳುವಂಥ ಸಾಂಗ್ ಇದು. ಅವ್ರ ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳುವಂಥ ಸಾಂಗ್. ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀರಾ, ಈ ಸಾಂಗ್ನ ನಿಮ್ಮ ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ವರ್ಕೌಟ್ನ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿ. ವಾಟ್ ಆನ್ ಆ್ಯಟಿಟ್ಯೂಡ್, ಒಳ್ಳೆ ಫೈರ್ ಇರುವಂಥ ಸಾಂಗು.
ಇಫ್ ಯು ಲೈಕ್ ಮೈ ರಿಯಾಕ್ಷನ್ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಸಾಂಗ್ ಹೆಂಗಿದೆ, ಯಾವ ಡ್ಯೂರೇಷನಲ್ಲಿ ಇಷ್ಟ ಆಯಿತು ಅಂತ. ಲೆಟ್ಸ್ ರಿಯಾಕ್ಟ್, ಕಂಟಿನ್ಯೂ. Fire, fire. ವಾಹ್, ದಿವಾಲಿ ವರ್ಲ್ಡ್ ವೈಡ್ ರಿಲೀಸ್ ಗೈಸ್. ಈ ಸಾಂಗ್ ಪರ್ಟಿಕ್ಯುಲರ್ ಆಗಿ ಈ ಸಾಂಗಲ್ಲಿ ಧ್ರುವ್ ಅವರ ಕ್ಯಾರೆಕ್ಟರೈಸೇಷನ್ ಮಾಡಿದಾರಲ್ಲ, ಅವ್ರ ಆ್ಯಟಿಟ್ಯೂಡು, ಒಂದು ಆ ಬಾಡಿ ಫಿಟ್ನೆಸ್ಸು, ಆ ಕ್ಯಾರೆಕ್ಟ್ರು, ಆ ಸಾಂಗಲ್ಲಿ ಅಲ್ಲಲ್ಲಲ್ಲಲ್ಲೇ ಮಾಡ್ತಿರೋ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ಮಾರಿ ಸೆಲ್ವರಾಜ್ ಅವರು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿಬಿಡ್ತಾರೆ ಅಂದರೆ ಆಡಿಯನ್ಸು ಟಕ್ಕಂತ ಕನೆಕ್ಟ್ ಆಗಿಬಿಡ್ಬೇಕು. ಆ ಥರ ಬಿಲ್ಡ್ ಮಾಡ್ತಾರೆ ಅವರು ಕ್ಯಾರೆಕ್ಟರ್ನ. ಎಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಲೆವೆಲ್ ಸಾಂಗ್. ಆ ಮೂವಿ ಆ ಬೈಸನ್ ಕಾಲಮಾಡನ್ಗೆ ಅದಕ್ಕೆ ಆ್ಯಪ್ಟ್ ಆಗಿರುವಂಥ ಸಾಂಗ್ ಇದು ಅಷ್ಟೇ. ತೀ ಕೊಳುತ್ತಿ ಎಲ್ಲ ಒಂಥರ ಫೈಯರ್, ಒಂಥರ ಹಾರ್ಡ್ ಕೋರ್ ಫೀಲ್ನ, ನಿಮ್ಮ ಒಳಗಿರೋ ಹಾರ್ಡ್ ಕೋರ್ ಫೀಲ್ನ ಆಚೆಗೆ ತೆಗೆಯುವಂಥ ಮ್ಯೂಸಿಕ್ಕು, ಸಾಂಗು, ಎಕ್ಸ್ಪೆಷಲಿ ಅಲ್ಲಿ ಕ್ಯಾರೆಕ್ಟರ್ಗಳು ಮಾಡೋ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಆ್ಯಕ್ಟಿಂಗು, ಓ ಮೈ ಗಾಡ್, ಸೇಮ್ ಅದನ್ನೇ ತೋರಿಸ್ತಾ ಇದೆ. ಅದು ತುಂಬ ಆ್ಯಪ್ಟ್ ಆಗಿದೆ. ನಿಮ್ಮನ್ನು ಬೇಗ ಕ್ಯಾರೆಕ್ಟರ್ಗೆ ನೀವು ಇನ್ವಾಲ್ವ್ ಆಗಿಬಿಡ್ಬೇಕು, ಆ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮಾರಿ ಸೆಲ್ವರಾಜ್ ಅವರು. ಸೂಪರ್ ಡೈರೆಕ್ಟರ್, ಸೂಪರ್ ಸಾಂಗ್. ಐ ಥಿಂಕ್ ಈ ಮೂವಿ ತುಂಬಾ ಚೆನ್ನಾಗಿ ಓಡುತ್ತೆ, ತುಂಬ ಚೆನ್ನಾಗಿ ಓಡುತ್ತೆ. 100% ಸಕ್ಸಸ್ಫುಲ್ ಆಗಿ ಈ ಸಿನಿಮಾ ಓಡುತ್ತೆ, ಶೋರ್, ಫಾರ್ ಶೋರ್. ಈ ಸಾಂಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ತೀ ಕೊಳುತ್ತಿ ಸಾಂಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ, ಐ ನೋ ದಟ್. ಅದಕ್ಕೂ ನಾನು ರಿಯಾಕ್ಟ್ ಮಾಡಿದ್ದೀನಿ. ಈ ಸಾಂಗ್ ಎಂಡಲ್ಲಿ ಈ ಸೈಡಲ್ಲಿ ಅಥವಾ ಈ ಸೈಡಲ್ಲಿ ಆ ಸಾಂಗ್ ಬರುತ್ತೆ ರಿಯಾಕ್ಷನ್, ಅದನ್ನು ಕೂಡ ನೋಡಿ. ಎಂಡ್ ಕಾರ್ಡ್ ಬರುತ್ತೆ, ಅದನ್ನು ಕೂಡ ನೋಡಿ, ಕ್ಲಿಕ್ ಮಾಡಿ. ಹೇಗಿತ್ತು ಈ ಸಾಂಗ್? ಹೌಸ್ ಇಟ್? உங்களுக்கு பிடிச்சிருக்கா இந்த ಸಾಂಗ್? அதை ಕಮೆಂಟ್ ಸೆಕ್ಷನ್ನ ಕಮೆಂಟ್ பண்ணுங்க. ಯಾರ್ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಸಾಂಗ್. ಇಫ್ ಯು ಲೈಕ್ ಮೈ ರಿಯಾಕ್ಷನ್ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಆಲ್ ಮೈ ಸಿನಿಮಾ ಅಪ್ಡೇಟ್ಸ್ ಅಂತ ಹೇಳ್ತಾ, ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಥ್ಯಾಂಕ್ ಯು.